ನಾಳೆ ಸಂಪುಟ ವಿಸ್ತರಣೆ ಆಗಬೇಕು. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟ ಮಾತುಗಳನ್ನು ಈಡೇರಿಸುತ್ತಾರೋ ಅಥವಾ ಮಾತು ತಪ್ಪಿದ ಮಗನಾಗಿ ವಿಜೃಂಭಿಸುತ್ತಾರೋ ಅನ್ನೋದು ನಾಳೆನೇ ಗೊತ್ತಾಗಬೇಕು. ಸ್ವಾರ್ಥ ಮತ್ತು ಮಾತಿನ ಮಧ್ಯೆ ಯಾವುದು ಈಡೇರುತ್ತೆ ಅನ್ನೋದು ನಾಳೆನೇ ಗೊತ್ತಾಗುತ್ತೆ. ಎಲ್ಲದಕ್ಕೂ ತೆರೆ ಬೀಳದೆ ನಾಳೆ. ಯಾಕೆ ಅಂದರೆ ಈ ಬಿಜೆಪಿ ಸರ್ಕಾರದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸರ್ಕಾರ ಬಂದ ಮೇಲೆ ನಾವೇ ಏನೋ ಬಹಳ ದೊಡ್ಡ ಕಿಪಾಯಿತಿ ಮಾಡಿ ಸರ್ಕಾರ ಮಾಡಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಕೆಲವರಿದ್ದಾರೆ. ಕೈ ಜೋಡಿಸೋರು ಯಾರಿಗೋ ಪಾಪ ಬಿಡ್ತಾರಂತೆ. ಮುಂದಕ್ಕೆ ನೋಡಿ, ಈಗ ಯಾರನ್ನ ಏನು ಮಾಡ್ತಾರೆ ಅಂತ ನಾಳೆ ಗೊತ್ತಾಗುತ್ತೆ. ಮಧ್ಯಾಹ್ನ 3:50ಕ್ಕೆ ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ. ಇವತ್ತು ಅಲ್ಲಿಗೆ ಹೋಗಿ ಪ್ರಮಾಣ ಸಮಯನ ಕೇಳಿದ್ದಾರೆ ರಾಜ್ಯಪಾಲರಿಗೆ, ಅವ್ರು ಕೊಡ್ತಾರೆ. ನಾಳೆ ಅದು ಆಗತ್ತೆ, ನಾಳೆ ಆಗಲ್ಲೇ ಅಂತಲ್ಲ. ನಾಳೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಪಟ್ಟಿ ರಿಲೀಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಏನು ಪಟ್ಟಿ ಅಲ್ವಾ? ಅದಕ್ಕೆ ಮೊದಲು ಏನು ಹೇಳಿದ್ದಾರೆ ನೋಡಿ. 7 ರಿಂದ 8 ಜನರನ್ನ ಮಂತ್ರಿಮಂಡಲ ತಗೊಳ್ಳೋದ್ರ ಬಗ್ಗೆ ನಾಳೆ 3:15ಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋರಿದ್ದಾರೆ. ರಾತ್ರಿ ಪಟ್ಟಿ ಬಿಡುಗಡೆ ಮಾಡ್ತೇನೆ. 8 ಜನ ತಗೋಬೇಕಾದ್ರೆ ಒಬ್ಬರನ್ನ ಕೈ ಬಿಡಬೇಕಾಗತ್ತೆ. ಅದನ್ನೇ ಚರ್ಚೆ ಆಗ್ತಾ ಇದೆ. ನೋಡ್ಬಿಟ್ಟು ಒಬ್ರು ಕೈ ಬಿಡಬೇಕಾಗಬಹುದು. ಯೋಚನೆ ಮಾಡಿ ತೀರ್ಮಾನ ತಗೊಂತೀವಿ. ರಾತ್ರಿ ಗೊಂದಲ ಏನೂ ಇಲ್ವಾ ಸರ್? ಯಾವುದೇ ಗೊಂದಲ ಗೊಂದಲ ಇದೆಯಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗೋದು, ಇವತ್ತಲ್ಲ. ಹೌದು, ನಾಳೆ ಘೋಷಣೆ ಆದ್ಮೇಲೆ ಗೊಂದಲ ಇದೆಯಾ ಇಲ್ವಾ ಅನ್ನೋದು. ಒಂದು ನಿಜ, ತಕ್ಷಣಕ್ಕೆ ಸರ್ಕಾರದ ವಿರುದ್ಧ ಯಾವುದೇ ಏನೋ ಆಗತ್ತೆ ಅಂತಲ್ಲ, ಆದರೆ ಗೊಂದಲ ಮಾತ್ರ ಸ್ಟಾರ್ಟ್ ಆಗತ್ತೆ, ಅಷ್ಟು ಮಾತ್ರ ನಿಜ. ಅದರಲ್ಲಿ ಏನೂ ಅನುಮಾನ ಇಲ್ಲ. ಇನ್ನು ಸಂಭಾವ್ಯ ಪಟ್ಟಿನಲ್ಲಿ MTB ನಾಗರಾಜ್ MLC, R ಶಂಕರ್ MLC, RR ನಗರ ಮುನಿರತ್ನ ಅಂತ ಹೇಳ್ತಿದ್ದಾರೆ. ನನಗೆ ಅನುಮಾನಗಳಿದೆ ಈ ಪಟ್ಟಿ ಮೇಲೆ. ಯಾಕೆ ಸರ್? ಏನೋ ಒಂದು ಯಾಮಾರಿಸಿ ನಡೆಯುವಂಥ ಕೆಲಸಗಳು ನಡೀತಿದೆಯಾ ಅಂತ ನನಗೆ ಡೌಟ್ ಇದೆ. ಇದು ಕೊಟ್ಟು ಮಾತು ಉಳಿಸ್ಕೋಬೇಕಾಗಿರೋದಲ್ವಾ ಸರ್ ಈ ಹೆಸರುಗಳು? ಯಾಕೆ ಉಳಿಸ್ಕೋಬೇಕು? ಜನರ ಮುಂದೆ ಹೇಳಿರೋ ಮಾತಲ್ವಾ ಸರ್? ಜನರ ಮುಂದೆ ಹೇಳ್ಬಿಟ್ಟಿದ್ರೆ ಏನೀಗ? ನಮ್ಮನೆ ಉದ್ಧಾರ ಆಗಾಯ್ತು, ಯಾರ್ದೋ ಮಕ್ಕಳು ಕಂಡವ್ರನ್ನ ಬಾವಿಗೆ ತಳಿದ್ರೆ ಆಯ್ತಪ್ಪ. ಸರಿ, ಅವ್ರ ಅಧಿಕಾರ ನೋಡೋಣ, ನಾಳೆ ನೋಡೋಣ, ಗೊತ್ತಾಗತ್ತೆ. ಇನ್ನು ಸಂಭಾವ್ಯ ಸಚಿವರ ಪಟ್ಟಿನಲ್ಲಿ ಮೂಲ ಬಿಜೆಪಿ ಕೋಟಾಯಿಂದ ಉಮೇಶ್ ಕತ್ತಿ 8 ಬಾರಿ ಶಾಸಕರಾಗಿದ್ದಾರೆ, ಹಾಗಾಗಿ ಅವರನ್ನು ಮಾಡಬೇಕು ಅಂತ. ಅಂಗಾರ 6 ಬಾರಿ ಶಾಸಕರು, ಬಟ್ ಮೊದಲ ಬಾರಿಗೆ ಆಗ್ತಿದ್ದಾರೆ ಅನ್ನೋದನ್ನು ಮರಿಬೇಡಿ, 6 ಬಾರಿ ಆಗಿದ್ದಾರೆ. ಮುರುಗೇಶ್ ನಿರಾಣಿ ಬೀಳಗಿ 3 ಬಾರಿ ಶಾಸಕರು. ಆಬ್ವಿಯಸ್ಲಿ ಜಾತಿಯಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಬಿಕಾಸ್ ಪಂಚಮಸಾಲಿಗಳು ಯತ್ನಾಳು ಎಲ್ಲ ಮಾತಾಡ್ತಾ ಇದ್ದಾರೆ. ಕೆಲವು ಪಂಚಮಸಾಲಿ ಸ್ವಾಮೀಜಿಗಳು ತಿರುಗಿ ಬಿದ್ದಿದ್ದಾರೆ, ಹಾಗಾಗಿ ಆ ಸಮುದಾಯವನ್ನೇನೋ ಒಂದು ಸಮಾಧಾನ ಪಡಿಸಬೇಕಾದಂತಹ ಪ್ರಕ್ರಿಯೆ ನಡಿಬೇಕಾಗಿದೆ. ಅದಕ್ಕೆ ಆ ಕೆಲಸ ಕೈ ಹಾಕಿರ್ತಾರೆ, ಅನುಮಾನನೇ ಇಲ್ಲ. ಇನ್ನು ಯೋಗೇಶ್ವರ್ ಯಾರಿಗೂ ಗೊತ್ತಿಲ್ಲ ಇದರದ್ದು ಆಸಕ್ತಿಗಳು ಏನು ಅಂತ. ಯಾಕೆ ಸರ್ಕಾರ ನಾಗೇಶ್ ಕೊಕ್ಕು ಕೊಟ್ಟು ಅರವಿಂದ ಲಿಂಬಾವಳಿ ಅಥವಾ ಹಾಲಪ್ಪ ಆಚಾರ್ ತರ್ತೀವಿ ಅಂತಿದ್ದಾರೆ. ಈಗ ಏನಂದ್ರಿ? ಯೋಗೇಶ್ವರ್ ಅವರು ಓಡಾಡಿದ್ರು, ಸರ್ಕಾರ ಓಡಾಡಿದವ್ರು ಹೋಗ್ಲಿ, ರಾಜೀನಾಮೆ ಕೊಟ್ಟು ಬಂದವ್ರ ಕತೆ ಏನು? ಓಡಾಡಿದವ್ರು ಹಾಳಾಗೋಗ್ಲಿ, ಆಮೇಲೆ ನೋಡೋಣ. ಹಲವರು ಕೊಟ್ಟಿದೀವಲ್ಲ ಅನ್ನೋ ಧೋರಣೆ ಏನೋ ಸರ್? ಹಲವರು ಅಂದ್ರೆ ಉಳಿದವರೆಲ್ಲ ಕಳಕ ಬೀಜ ತಿನ್ನಕ್ ಬಂದ್ರ? ಹಂಗಾರೆ ಏನ್ ಮಣ್ಣು ತಿನ್ನಕ್ ಬಂದಿದ್ರಾ? ಲೆಕ್ಕ ಇಟ್ಕೊಂಡೆ ಎಲ್ಲರೂ ಮತ್ತೆ ಓಡಾಡಿದವ್ರು ಕೊಡ್ತೀವಿ ಅನ್ನೋದಿದ್ರೆ ಬಂದವ್ರಿಗಿಲ್ಲ. ನಿಮ್ ಸರ್ಕಾರ ಬರಕ್ ಕಾರಣ ರಾಜೀನಾಮೆ ಕೊಟ್ಟವ್ರ ಕತೆ ಏನು? ಅವ್ರನ್ನ ಫಸ್ಟ್ ಕನ್ಸಿಡರ್ ಮಾಡ್ಬೇಕು. ಮತ್ತೆ ಆಮೇಲೆ ಅವ್ರು ಸೋತಿದ್ದವ್ರನ್ನ MLC ಮಾಡಿದ್ದೀರಿ. ಹೌದು, ಸೋತಿದ್ದವ್ರನ್ನ ಮಾಡಿದ್ರು. ಆಮೇಲೆ ಅವ್ರ ಮಂತ್ರಿನೂ ಮಾಡ್ತೀವಿ ಅಂದ್ರೆ ಏನು ಅವ್ರ ಇಂಪಾರ್ಟೆನ್ಸ್? ಇವ್ರಿಗೆ ಏನೋ ಇರಬೇಕು ಅಲ್ವಾ? ಹಾಗಾದ್ರೆ ರಾಜೀನಾಮೆ ಕೊಟ್ಟವ್ರ ಕತೆ ಏನು? ಅದು ಗೆದ್ದು ಅಲ್ಲಿಂದ ವಾಪಸ್ ರಾಜೀನಾಮೆ ಕೊಟ್ಟು ಯಾರಾಗಲಿ. ಇನ್ನು ನಾಗೇಶ್ಗೆ ಕೊಕ್ಕು ಕೊಡ್ತಾ ಇದ್ದೀವಿ, ಯಾವ ಲೆಕ್ಕಾಚಾರದಲ್ಲಿ ಕೊಕ್ಕು ಕೊಡ್ತಾರೆ ಇವರು? ನಾಗೇಶ್ವರ್ ನಿಮ್ಮವ್ರನ್ನ ತರಕ್ಕೆ ನಿಮ್ ಸರ್ಕಾರ ಬರಕ್ ಓಟ್ ಹಾಕಿದ್ದವ್ರು ಕೈ ಕೊಟ್ಬಿಡ್ತೀರಾ? ಸರ್, ಅಧಿಕಾರ ಕೊಡ್ತೀವಿ ಅಂದಿದ್ವಿ, ಎಷ್ಟು ದಿನ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಅನ್ನೋ ತರ. ಹಾಗಿದ್ರೆ ಇದು ಗ್ರೇಟ್ ಪಾರ್ಟಿನ? ಅವಾಗ ಮಾತು ತಪ್ಪದ ಪಾರ್ಟಿನ ಇದು? ಅವಾಗ ನಾಗೇಶ್ ಕೊಡೋದು ಬಿಡೋದು ಅದು ಪ್ರಶ್ನೆ ಬೇರೆ. ಯಾರು ಕೊಡ್ತೀರಿ ಕೊಟ್ಕೊಳ್ಳಿ. ಅಲ್ಲೆಲ್ಲೆಲ್ಲೋ ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಮೋಸ್ಟ್ ಬೋಗಸ್ ಸ್ಟೇಟ್ಮೆಂಟ್ ಆನ್ ಅರ್ತ್ ಯಾವ್ದಾದ್ರು ಇದ್ರೆ ಚೀಫ್ ಮಿನಿಸ್ಟರ್ ಪರಮಾಧಿಕಾರ ಸಚಿವ ಸಂಪುಟ ಮಾಡೋದು ಅನ್ನೋದು ಅವ್ರ ಕೈಯಲ್ಲಿ ಇಲ್ಲವೇ ಇಲ್ಲ. ಚೀಫ್ ಮಿನಿಸ್ಟರ್ ನನ್ನ ಲೆಕ್ಕಾಚಾರದಲ್ಲಿ ಒಬ್ಬ ಮಂತ್ರಿನೂ ಪಿಕಪ್ ಮಾಡೋ ಬೆನ್ಮೂಳೆನೂ ಇರಲ್ಲ. ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ನಾನು. ಇದರಲ್ಲಿ ಯಾವ ಇರಲ್ಲ. ಅವ್ರದಲ್ಲ, ಯಾರೋ ತೀರ್ಮಾನ ಮಾಡಿ ಕಳಿಸಿದ್ದಕ್ಕೆ ಸಹಿ ಹಾಕ್ಬೇಕು. ಯಾಕೆಂದ್ರೆ ಅವ್ರು ಉಳ್ಕೋಬೇಕು ಅನ್ನೋ ಆಸೆ ಇದ್ರೆ, ಅವ್ರ ಮಕ್ಕಳೋ ಮೊಮ್ಮಕ್ಕಳೋ ಮರಿಮಕ್ಕಳೋ ಉಳ್ಕೋಬೇಕು ಅನ್ನೋ ಅಧಿಕಾರದ ಆಸೆ ಇದ್ರೆ ಅವ್ರು ಮಾಡ್ಬೇಕಷ್ಟೇ. ಈಗ ಅದೇ ಆಗತ್ತಿದು. ನಾಗೇಶ್ ಹೆಂಗ್ ಕೊಡ್ತೀರಿ? ಹಿ ರಿಸೈನ್ಡ್. ಅಯ್ಯೋ, ರಾದರ್ ವೋಟೆಡ್ ಫಾರ್ ಯು. ಅವತ್ತು ಒಂದೊಂದು ಓಟು ಇಂಪಾರ್ಟೆಂಟ್ ಆಗಿರ್ಲಿಲ್ವಾ? ಮೂಲ ನಿವಾಸಿಗಳು ಅರೆ ಅವ್ರು ರಿಸೈನ್ ಮಾಡಿ ಕೊಡದೇ ಇದ್ರೆ ನೀವು ಮೂಲ ಎಲ್ಲಿ ಬಂತು? ನೆಗೆದು ಬಿದ್ದೋಗೋ ನಿವಾಸಿಗಳಾಗಿ ಹೋಗ್ತಿದ್ರಲ್ಲ 5 ವರ್ಷ. ಹಾಗಾಗಿ ಗೊತ್ತಿಲ್ಲ, ಇದೆಲ್ಲ ನಾಳೆ ಗೊತ್ತಾಗೋದು. ಹೌದು, ಇನ್ನು ರಿವೀಲ್ ಆಗಿಲ್ಲ. ಆಪರೇಷನ್ಗೆ ಡೇಟ್ ಫಿಕ್ಸ್, ಸಕ್ಸಸ್ ಫೇಲ್ ನಾಳೆ ನೋಡೋಣ, ಗೊತ್ತಿಲ್ಲ. ಆಪರೇಷನ್ ಆದ್ಮೇಲೆ
ಈ ಮಧ್ಯೆ ನೂತನ ಸಚಿವರ ಪಟ್ಟಿಯಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳಲಾಗಿದೆ. ಇಂದು ಮಧ್ಯರಾತ್ರಿ ಅಥವಾ ನಾಳೆ ಬೆಳಗ್ಗೆ ಈ ಪಟ್ಟಿ ರಿಲೀಸ್ ಆಗಬಹುದು. ಈಗಾಗಲೇ 3 ಸಂಭಾವ್ಯ ಸಚಿವರಿಗಷ್ಟೇ ಸಿಎಂ ಕಚೇರಿಯಿಂದ ದೂರವಾಣಿ ಕರೆ ಹೋಗಿದೆ. ಉಮೇಶ್ ಕತ್ತಿ, ಅಂಗಾರ ಹಾಗೂ ಶಂಕರ್ಗೆ ನಾಳೆ ಬೆಂಗಳೂರಿನಲ್ಲೇ ಇರಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ಈ 3 ಶಾಸಕರು ಬೆಂಗಳೂರಿಗೆ ಬಂದಿದ್ದಾರೆ. ಕಮಿಟಿ ಮೀಟಿಂಗ್ ಇದೆ, ಆದ್ರೆ ನಿನ್ನ ರಾತ್ರಿ ಮುಖ್ಯಮಂತ್ರಿಗಳು ಬೆಂಗಳೂರು ಬರಬೇಕಪ್ಪ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ. ಓದ್ ಕೊಟ್ರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಹೈಕಮಾಂಡು ಎಲ್ಲರೂ ಆಶೀರ್ವಾದ ಮಾಡಿದ್ರೆ ನಾನು ಮಂತ್ರಿ ಆಗ್ತೀನಿ. ಮಂತ್ರಿಯಾಗಿ ರಾಜ್ಯ ಸೇವೆ ಮಾಡುವಂತ ಕಾರ್ಯಕ್ರಮ ರೂಪಿಸಿದ್ದೀನಿ. 8 ಬಾರಿ ಯಾವ ಖಾತೆ ಅನ್ನೋದಿಲ್ಲ. ಅವ್ರು ಯಾವ ಖಾತೆ ಕೊಟ್ಟರೆ ಆ ಖಾತೆನ ಸಮರ್ಪಕವಾಗಿ ನಾವು ಅದನ್ನ ನಿಭಾಯಿಸ್ತೀವಿ. ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು, ಜನರಿಗೆ ಒಳ್ಳೇದಾಗಬೇಕು, ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂಥದ್ದು ಯಾವುದೇ ಒಂದು ಖಾತೆ ಕೊಟ್ಟರು ಅದನ್ನು ನಾನು ಕರ್ತವ್ಯದಿಂದ ನಿಭಾಯಿಸ್ತೀನಿ. ಬಹು ಜನರ ಒಂದು ಬೇಡಿಕೆ ಇದೆ, ದೇವರ ಅನುಗ್ರಹ. ಯಾಕಂದ್ರೆ ನಾನು ಇಷ್ಟರವರೆಗೆ ರಾಜಕೀಯದಲ್ಲಿರುವಂಥದ್ದು ಪಕ್ಷದ ಸಂಘಟನೆ ಮತ್ತು ಪಕ್ಷದ ವಿಚಾರ, ಅದಕ್ಕೆ ನಾನು ಮಹತ್ವ ಕೊಟ್ಟಿರುವಂಥದ್ದು. ಅಧಿಕಾರಕ್ಕೆ ಬೇಕಾಗಿ ಇಲ್ಲ ಸಲ್ಲದಂಥ ಲಾಬಿಯನ್ನ ಅಥವಾ ಬೇರೆ ಬೇರೆ ರೀತಿಯ ಕಿರಿಕಿರಿಯನ್ನು ಮಾಡುವ ಕೆಲಸವನ್ನು ನಾನು ಇಷ್ಟರವರೆಗೆ ಮಾಡಲಿಲ್ಲ, ಇನ್ನೂ ಕೂಡ ಮಾಡೋದಿಲ್ಲ. ಬಂದಾಗ ಅಧಿಕಾರನ ಈ ಮಧ್ಯೆ ತಮ್ಮನ್ನು ಯಾಕೆ ಕೈ ಬಿಡ್ತಿದ್ದಾರೋ ಅಂತ ಆತಂಕ ರಾಮಕೇಶ್ವರ್ ಹೋಗಿ ಸಿ ಎಂ ಮೀಟ್ ಮಾಡಿದ್ದಾರೆ. ಏನು ಸರ್ ನನ್ನ ಕೈ ಬಿಡ್ತೀನಿ ಅಂತ, ಸುಮ್ಮನಿರಪ್ಪ, ಹೈಕಮಾಂಡ್ ಇದೇನು ಆದೇಶ ಬರುತ್ತೋ ನೋಡೋಣ ಅಂತ. ಆದೇಶ ಯಾಕೆ ಬರುತ್ತೆ? ಪರಮಾಧಿಕಾರ ಇವ್ರು ಕೈಲ್ತಾನಿರೋದು. ಈಗ ಇದಕ್ಕೆ ಹೇಳಿದ್ದು ನಾನು, ಮೋಸ್ಟ್ ಬೋಗಸ್ ಸ್ಟೇಟ್ಮೆಂಟ್ ಅಂತ ಯಾವ್ದಾದ್ರು ಒಂದಿದ್ರೆ ರಾಜಕಾರಣದಲ್ಲಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅನ್ನೋದು ರಾಷ್ಟ್ರೀಯ ಪಕ್ಷಗಳಲ್ಲಿ, ರಾಜ್ಯ ಪಕ್ಷಗಳಲ್ಲ. ಈಗ ಜಗನ್ಗೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂದ್ರೆ ಹೌದು, ಮುಖ್ಯಮಂತ್ರಿಗಳ ಪರಮಾಧಿಕಾರ ಫೈನಲ್ ಡಿಸಿಷನ್ ಅವರೇ. ಮಮತಾ ಬ್ಯಾನರ್ಜಿಗೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂದ್ರೆ ಹೌದು, ಮುಖ್ಯಮಂತ್ರಿಗಳು. ಮಮತಾ ಬ್ಯಾನರ್ಜಿಗೆ ಸೋನಿಯಾ ಗಾಂಧಿ ಫೋನ್ ಮಾಡಕ್ಕಾಗತ್ತಾ? ನರೇಂದ್ರ ಮೋದಿ ಫೋನ್ ಮಾಡಕ್ಕಾಗತ್ತಾ? ಇವ್ರು ಮಾಡಬೇಡ ಅನ್ನಕ್ಕೆ. ಜಗನ್ಗೆ ರಾಷ್ಟ್ರಪತಿಗಳ ಯಾರೋ ಫೋನ್ ಮಾಡಿ ಇವ್ನು ತಗೋ ಕೂಡು ಅಂತ ಹೇಳಕ್ಕಾಗತ್ತಾ? ಅದು ರಾಷ್ಟ್ರೀಯ ಪಕ್ಷಗಳಲ್ಲಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಎನ್ನುವುದು ಬೋಗಸ್ ಸ್ಟೇಟ್ಮೆಂಟು. ಅಲ್ಲಿ ಆಗಿದ್ದಿದ್ರೆ ಚೀಫ್ ಮಿನಿಸ್ಟ್ರು ನಾಗೇಶ್ಗೆ ಹೈಕಮಾಂಡ್ ಏನು ಆದೇಶ ಬರುತ್ತೋ ನೋಡಂತ ಯಾಕೆ ಹೇಳ್ಬೇಕು? ಪರಮಾಧಿಕಾರ ನಿಮ್ಮ ಹತ್ರನೇ. ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳತ್ತಾನೆ ಅವ್ರು ಓಟ್ ಹಾಕಿದ್ದಿದ್ದು. ಇವ್ರನ್ನ ಸಿಎಂ ಮಾಡಬೇಕು ಚೆನ್ನಾಗಿತ್ತಾ ಓಟ್ ಹಾಕಿಸ್ಕೊಳಕ್ ಅವ್ರದ್ದು? ಇದು ಸೇಫ್ ಗೇಮ್ ಸರ್, ಅವ್ರ ಮೇಲೆ ಹಾಕ್ಬಿಟ್ರೆ ಅವ್ರವ್ರು ಉಳ್ಕೊಳಕ್ಕೆ. ಆಮೇಲೆ ಹೊಳೆ ದಾಟಿದ ಮೇಲೆ ಯಾರು ಬೇಡ, ದಾಟ ಆಗೋಯ್ತಲ್ಲ ಅಷ್ಟೇ. ದಾಟ ಬರ್ಬೇಕಾದ್ರೆ ನೋಡೋದು. ಅಷ್ಟೊತ್ತಿಗೆ ನಾಗೇಶ್ವರ್ ಕೋಪದಿಂದ ನಮ್ಮ ಹೊರಟೋದ್ರಂತೆ. ಆಗ ಅವ್ರ ಬೆಂಬಲಿಗರೆಲ್ಲ ಬಂದು ಕೂಡ್ದು ಕೈ ಬಿಡು ಕೂಡ್ದು ಅಂತ ಒತ್ತಾಯ ಮಾಡಿದ್ದಾರೆ. ಈ ಮಧ್ಯೆ ಯೋಗೇಶ್ವರು, ಅರವಿಂದ್ ಬೆಲ್ಲದ್, ಮುರುಗೇಶ್ ನಿರಾಣಿ ಎಲ್ಲ ಸಿಎಂ ಮನೆಗೆ ಹೋಗಿ ಲಾಬಿ ಮಾಡಿದ್ದಾರೆ. ರೇಣುಕಾಚಾರ್ಯ ಬೆಂಗಳೂರು ಬೆಳಗಾವಿ ಶಾಸಕರು ಮಾತ್ರ ಮಂತ್ರಿ ಆಗಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಬಸವನಗೌಡ ಪಾಟೀಲು, ಅಯ್ಯೋ ಬೆಂಗಳೂರಿನಲ್ಲಿ ನಮಗೇನ್ರಿ ಕೆಲಸ, ನಮ್ಮ ಮೊಬೈಲ್ ಕರೆನ್ಸಿ ಖಾಲಿ ಆಗೋಗಿದೆ ಬಿಡ್ರಿ ಅಂತಂದರೆ. ಇನ್ನು ರೇಣುಕಾಚಾರ್ಯ ಹಂಗಂದ ತಕ್ಷಣ ಯಡಿಯೂರಪ್ಪನವರು ಮೊದಲ ಪುತ್ರ ರಾಘವೇಂದ್ರ ಅವರು ಅವ್ರ ಮನೆಗೆ ಓಡೋಗಿ 1 ಗಂಟೆ ಕಾಲ ಅವ್ರನ್ನ ಸಮಾಧಾನ ಬೇರೆ ಮಾಡಿದಾರಂತೆ. ಆಯಿತು, ಮಾಡ್ಕೊಳ್ಳಿ, ನೋಡೋಣ ಈಗೇನಾಗತ್ತೆ ಅಂತ. ಕೆಲವು ಜಿಲ್ಲೆಗಳು ಸೀಮಿತ ಆದ್ರೆ ಅದು ಎಲ್ಲ ಒಂದ್ ಕಡೆ ನಮಗೆ ನೋವಾಗುತ್ತೆ. ದಾವಣಗೆರೆ ಜಿಲ್ಲೆನ ಅನ್ಯಾಯ ಮಾಡಿಲ್ಲ, 6 ಜನ ಶಾಸಕರು ಕೊಟ್ಟಿಲ್ಲ, ದಾವಣಗೆರೆ ಕಡೆಗಣಿಸಿದರೆ ನಾನು ಸೂಕ್ತ ಕಾಲ ಸೂಕ್ತ ಸಂದರ್ಭ ತೀರ್ಮಾನ ತಗೊಂತೀವಿ. ಬರೀ ಬೆಂಗಳೂರು ಬೆಳಗಾಂ ಸೀಮಿತನ, ಬೇರೆ ಜಿಲ್ಲೆಗಳಿಲ್ವಾ? ಬರೀ ಕೇವಲ ಬೆಂಗಳೂರು ಬೆಳಗಾಂ, ಬೇರೆ ಜಿಲ್ಲೆಗಳು ಎಲ್ಲ ಯೋಚನೆ ಮಾಡಬೇಕಲ್ಲ. ಬೆಂಗಳೂರಿಗೆ ನಮ್ದು ಏನೈತ್ರಿ ಕೆಲಸ? ನಮ್ಮ ಮೊಬೈಲ್ದ ಕರೆನ್ಸಿ ಖಾಲಿ ಆಗೈತಿ. ಬೆಂಗಳೂರಿಗೆ ನಮ್ದು ಏನೈತ್ರಿ ಕೆಲಸ? ನಮ್ಮ ಮೊಬೈಲ್ದ ಕರೆನ್ಸಿ ಖಾಲಿ ಆಗೈತಿ. ಆಲ್ ರೈಟ್. ಸಮಾಧಾನ ಮಾಡೋದಷ್ಟೇ, ಈಗ ಉಳ್ಕೊಂಡ್ರೆ ಸಮಾಧಾನ ಮಾಡೋದಷ್ಟೇ ಉಳಿದವ್ರಿಗೆ. ಯಾವುದೇ ಸಂಪುಟ ರಚನೆ ಆದಾಗ ಅಸಮಾಧಾನಿತರು ಹುಟ್ಟುಕೊಳ್ಳೋದು ಸರಿ. ಎಲ್ಲ ಪಕ್ಷದಲ್ಲೂ ಹುಟ್ಕೊಂಡಿದ್ದಾರೆ. ಏನಿದೆ ಇದೇ ಫಸ್ಟ್ ಅಲ್ಲ, ನಾಳೆನೂ ಹುಟ್ಕೋತಾರೆ, ನಾಳಿದ್ದು ಹುಟ್ಕೋತಾರೆ, ಇನ್ನೊಂದು ಪಕ್ಷ ಬಂದರೂ ಹುಟ್ಕೋತಾರೆ, ಗ್ಯಾರಂಟಿ. ಅದಕ್ಕೇನು ಕೊನೆ ಇಲ್ಲ. ಆದರೆ ಅದನ್ನು ಮಾಡೋವಾಗ ಅವರದೇ ನಿಯಮಗಳು ನೀತಿಗಳನ್ನು ದ್ವಂದ್ವದಲ್ಲಿ ಪಾಲನೆ ಮಾಡ್ಕೋಬಾರ್ದು ಅಷ್ಟೇ ಅವರುಗಳು. ನಂಬರ್ 1, ಅವರೇ ಕೊಟ್ಟ ಸಾರ್ವಜನಿಕವಾಗಿ ನೀವು ಹೇಳ್ದಂಗೆ ಕೊಟ್ಟ ಮಾತುಗಳನ್ನು ಅವರು ಪಾಲನೆ ಮಾಡ್ಕೋಬೇಕಷ್ಟೇ. ಉಳಿದಂತೆ ಎಲ್ಲ ಕಡೆಯಲ್ಲೂ ಇರುತ್ತೆ. 30 ಎಲ್ಲ ಜಿಲ್ಲೆಗಳಿಗೂ ರೆಪ್ರೆಸೆಂಟೇಷನ್ ಸಿಕ್ಕಿದೆ ಅಂತ ಇರಲೇ ಇಲ್ಲ ಯಾವಾಗಲೂ. ಮತ್ತು ಈ ಸರ್ಕಾರದಲ್ಲಿ ಅದು ಆಗಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕಿತ್ತು ಬಿಜೆಪಿಯವ್ರಿಗೆ. ನೀವು ನಿಮ್ಮ ಸರ್ಕಾರ ಮಾಡಲಿಕ್ಕೆ ಬೆಂಗಳೂರಿನಿಂದಾನೋ ಅಥವಾ ಇನ್ನೊಂದು ಬೆಳಗಾವಿಯಿಂದಾನೋ ಅಥವಾ ಎಲ್ಲಿಂದಾನೋ MLAಗಳನ್ನ ಕರ್ಕೊಂಬಂದು ಓಟ್ ಹಾಕಿಸ್ಕೊಳ್ಳೋವಾಗ ಬೆಂಗಳೂರು ಬೆಳಗಾಂ ಬೇಡವಾಗಿತ್ತಾ? ಆಗ ಚೆನ್ನಾಗಿತ್ತಾ ಬೆಂಗಳೂರು ಬೆಳಗಾಮು? ಅಧಿಕಾರಕ್ಕೆ ಬರ್ಬೇಕಂದ್ರೆ ಮತ್ತೆ ಆಗ ಕರ್ಕೊಂಬಂದ್ಬಿಟ್ಟು ಈಗ ಬೆಂಗಳೂರು ಬೆಳಗಾಂ ಅಂದ್ರೆ ಹೆಂಗಾಗತ್ತದು? ಇದು ಮೊದಲೇ ಅರಿವಿರ್ಬೇಕಿತ್ತು. ನಾವು ಅವರಿಂದನೇ ಬರ್ತಾರೆ. ಬೆಂಗಳೂರಿಂದ 5 ಜನನೋ 4 ಜನನೋ 6 ಜನನೋ, ಬೆಳಗಾವಿಂದ 3 ಜನನೋ 4 ಜನನೋ ಬಂದಿದ್ದಾರೆ, ಇವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೀವಿ. ಹಾಗಾಗಿ ಸಹಜವಾಗಿ ಅದಷ್ಟು ಕೋಟ ತುಂಬ ಹೋಗುತ್ತೆ
ಅವನು ಅರಿವಿರ್ಬಾರ್ದು ಅವ್ರಿಗೆ. ಅವ್ರು ಕೊಟ್ಟ ಮೇಲೆ ಉಳ್ದದನ್ನ ನೋಡ್ಬೇಕು. ಮತ್ತೆ ಬಂದಾದ್ಮೇಲೆ ಬೆಂಗಳೂರು ಜಾಸ್ತಿ ಅಂತಂದ್ರೆ ಅವಾಗೇನು ಕಳೆಕ ಬೀಜ ತಿಂತ ನಿದ್ದೆ ಹೊಡಿತಿದ್ರ ಗೊಟ್ರ ಹೊಡ್ಕೊಂಡು ಬಂದ್ಮೇಲೆ ಸುಮ್ಮನೆ ಇರ್ತಾರೆ. ಅದನ್ನ ಆಗತ್ತ ಹಂಗೆ ಹಂಗಾಗ್ಲಿಕ್ಕಿಲ್ಲ. ಈ ಸರ್ಕಾರ ಬಂದಿರೋ ರೀತಿನೇ ಹಾಗೆ. ಹೌದು, ಮಾತು ಕೊಟ್ಟಿದ್ರೆ ಉಳಿಸ್ಕೋಬೇಕು. ಎಸ್. ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಮತ್ತು ಮಾಜಿ ಮಂತ್ರಿ ಸಾರಾ ಮಹೇಶ್ ನಡುವಿನ ಮುಸುಕಿನ ಗುದ್ದಾಟ ಈಗ ಬಹಿರಂಗವಾಗಿದೆ. ಇಂದು ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ವಿಧಾನಮಂಡಲ ಕಾಗದ ಪತ್ರಗಳ ಸಮಿತಿ ಸಭೆಯಲ್ಲಿ ಇದು ಮತ್ತೊಮ್ಮೆ ಬಹಿರಂಗವಾಯಿತು. ಸಾರಾ ಮಹೇಶ್ ಅಧ್ಯಕ್ಷತೆಯ ಕಾಗದ ಪತ್ರಗಳ ಸಮಿತಿ ಸಭೆಯಲ್ಲಿ ವೇದಿಕೆ ಮೇಲೆ ಕೂರ್ಲಿಕ್ಕೆ ಡಿಸಿಗೆ ಚೇರ್ ಕೂಡ ವ್ಯವಸ್ಥೆ ಮಾಡಿರಲಿಲ್ಲ. ಹೋಗ್ಲಿ ಅಂತ ಅವರು ಮುಂದಿನ ಸಾಲಿನಲ್ಲೇ ಕುಳಿತುಕೊಂಡ್ರು. ಮಾಸ್ಕ್ ಧರಿಸಿ ಮಾತನಾಡ್ತಾ ಇದ್ರು. ನಿಮ್ಮ ಮಾತು ಕೇಳಿಸ್ತಾ ಇಲ್ಲ, ಮಾಸ್ಕ್ ತೆಗಿರಿ ಅಂದ್ರು. ಇಲ್ಲ ಸರ್, ನನ್ನ ಮಾಸ್ಕ್ ತೆಗೆಯೋದಕ್ಕೆ ಆಗಲ್ಲ ಅಂತ ರೋಹಿಣಿ ಸಿಂಧೂರಿ ಅವರು ಹೇಳಿದ್ದಾರೆ. ಹೀಗಾಗಿ ಅವರು ಜೊತೆಗೆ ಈ ಸಭೆಗೆ ನನಗೆ ಸಂಬಂಧಿಸಿದ ವಿಷಯಗಳೇ ಇಲ್ಲ, ಸೊ ಈ ವಿಷಯಗಳು ಇಲ್ಲದೆ ಇದ್ದಾಗ ನಾನು ಹೇಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. ಕೂಡಲೇ ತಿರುಗೇಟ್ ಕೊಟ್ಟಿದ್ದಾರೆ ಸಾರಾ ಮಹೇಶ್ ಅವರು. ನಿಮಗೆ ಸಭೆಗೆ ನಾವು ಇನ್ವೈಟೇ ಮಾಡಿರಲಿಲ್ಲ, ಬಂದಿದ್ದೀರಿ, ಬಂದ ನಂತರ ಈಗ ನಿಮಗೆ ಟೈಮ್ ಇದ್ರೆ ಕೂತ್ಕೋಬಹುದು, ಇಲ್ಲಾಂದ್ರೆ ಹೋಗ್ಬೋದು ಅಂದ್ರು. ತಕ್ಷಣ ರೋಹಿಣಿ ಸಿಂಧೂರಿ ಅವರು ಹೊರಟರು. ಮಾಸ್ಕ್ ತೆಗೆಯಲ್ಲ, ಮಾಸ್ಕ್ ತೆಗಿಬಾರ್ದು. ಒಂದು ಮನವಿ ಏನಾದರೂ ಇವತ್ತು ಕಾಗದ ಪತ್ರ ಸಮಿತಿನಲ್ಲಿ ಜಿಲ್ಲಾಧಿಕಾರಿ ಆಫೀಸ್ಗೆ ಸಂಬಂಧಪಟ್ಟಂತೆ ಯಾವುದೂ ಆಡಿಟ್ ಪ್ರಯಾಸಿಲ್ಲ. ನಾವು ಅನುಮತಿ ಕೊಟ್ಟಿದ್ರೆ ಕೊಡ್ತಿಲ್ಲ. ಈ ಸಭೆಗೆ ನಮ್ಮನ್ನ ಬಂದಿದ್ದು ಸಂತೋಷ. ಆದರೆ ನಾವು ಕಡ್ಡಾಯವಾಗಿ ಮಾಡಿರಲಿಲ್ಲ ತಮ್ಮಬೇಕು ಅಂತೇಳಿ. ಜಿಲ್ಲೆಯಲ್ಲಿ ಯಾವುದೇ ಸಮಿತಿ ಬಂದರೂ ನಿಮ್ಮ ಗಮನ ತರಬೇಕು ಅಂತ ಹೇಳಿ ಕೊಡಿಸಿದ್ದಾರೆ. ಸಮಯ ಇದ್ರೆ ಇರ್ಬೋದು, ಸಮಯ ಇಲ್ಲದೆ ಇದ್ರೆ ಬೇಕಾದ್ರೆ ಹೊರಟು. 2019 ಮತ್ತು 19-20 ಸಾಲಿನ ಲೆಕ್ಕ ಪರಿಶೋಧನಾ ವರದಿಗಳನ್ನು ವಿಧಾನಮಂಡಲಕ್ಕೆ ಸಲ್ಲಿಸುವುದು ವಿಳಂಬ ಆಗಿದೆ. ಆಲ್ ರೈಟ್, ಇನ್ನೊಂದು ವಿರಾಮ. ಅಧಿಕಾರ ಶಾಶ್ವತ ಅಲ್ಲ, ಬಟ್ ಈ ರೀತಿ ನಡ್ಸ್ಕೊಳ್ಳೋದು ಎಷ್ಟು ಸರಿ. ಬಟ್ ಒಂದೇ ಹೇಳ್ತೀನಿ, ಕಾಗದ ಪತ್ರಗಳ ಸಮಿತಿನಲ್ಲಿ ವೇದಿಕೆ ಮೇಲೆ ಕೂತ್ಕೊಳ್ಳೋಕೆ ಡಿ ಸಿ ಏನು ಕೂರ್ಬೇಕಾಗಿಲ್ಲ, ಕೂರ್ಬೇಕಾಗಿಲ್ಲ ಅಲ್ಲಿ. ಬಟ್ ಆದರೆ ಸಭೆಗೆ ಬಂದಾದ ಮೇಲೆ ಅವ್ರ ಅನುಮತಿ ಕೇಳಿದ್ರೆ ನಿಮ್ಮನ್ನು ಕರೆದಿರಲಿಲ್ಲ ಅಂತಲ್ಲ, ಅದನ್ನು ಬೇರೆ ರೀತಿಯೂ ಹೇಳ್ಬೋದಾಗಿತ್ತು, ಅದನ್ನು ಹೇಳೋಕ್ಕಲ್ಲ. ಬಟ್ ಒಮ್ಮೆ ವೈಯಕ್ತಿಕವಾದ ಜಿದ್ದಾಜಿದ್ದಿ ಸ್ಟಾರ್ಟ್ ಆದರೆ ಹೀಗೆ ಎಂಡ್ ಆಗೋದಿಲ್ಲ. ಸಿಗೋದ್ರಲ್ಲೆಲ್ಲನೂ ರಿಯಾಕ್ಟ್ ಮಾಡಿ ಇದು ಈ ರೀತಿಯ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಜಗ್ಗಾಟ ನಡೆದಿದೆ. ಆದರೆ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತಂದರೆ ಅಧಿಕಾರಿ ಪಾಡಿಗೆ ಅಧಿಕಾರಿ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೇ. ಕೇಂದ್ರ ಸರ್ಕಾರದ 3 ವಿವಾದಾತ್ಮಕ ಕೃಷಿ ಕಾಯ್ದೆಗಳಿಗೆ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಮುಂದಿನ ಆದೇಶದವರೆಗೆ ಈ ತಡೆಯಾಜ್ಞೆ ಇರುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಅದು ಪ್ಯಾರಲಲಿ ಸಮಾನಾಂತರವಾಗಿ 4 ತಜ್ಞರ ಸಮಿತಿಯೊಂದನ್ನು ಸುಪ್ರೀಂ ಕೋರ್ಟ್ ರಚಿಸಿದೆ. ಈ ಹಿಂದೆ ಕೃಷಿ ವೆಚ್ಚ ದರ ನಿಗದಿ ಆಯೋಗದ ಮುಖ್ಯಸ್ಥರಾಗಿದ್ದ ಅಶೋಕ್ ಗುಲಾಟಿ, ರಾಷ್ಟ್ರೀಯ ವ್ಯವಸಾಯ ಅಕಾಡೆಮಿ ಅಧ್ಯಕ್ಷರಾದ ಪ್ರಹ್ಲಾದ್ ಜೋಶಿ ಮತ್ತು ಅನಿಲ್ ಗನ್ವಂತು ಮತ್ತು ಭೂಪೇಂದ್ರ ಸಿಂಗ್ ಮಾನ್ BKU ಅಂದರೆ ಕಿಸಾನ್ ಯೂನಿಯನ್ ಪರವಾಗಿ ಇವರೆಲ್ಲ ಕಮಿಟಿಲಿ ಇದ್ದಾರೆ. ಈ ಕಮಿಟಿ ನೆಗೋಷಿಯೇಟ್ ಮಾಡಲ್ಲ ಏನು ಎತ್ತ ಅಂತ, ಬಟ್ ಹೇಗೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದಕ್ಕೆ ಒಂದು ಚರ್ಚೆಯನ್ನು ಮಾಡುತ್ತೆ ನಿಮ್ಮ ಜೊತೆ ಅಂತ ಕೇಳಿದೆ. ರೈತರಿಗೆ ಬಿಕ್ಕಟ್ಟಿನ ನಿವಾರಣೆ ಆಗಬೇಕು ಅಂತಿದ್ರೆ ಸಮಿತಿಯನ್ನು ಸಂಪರ್ಕಿಸಬೇಕು ಅಂತ ಕೋರ್ಟ್ ಹೇಳಿದೆ. ಆದರೆ ರೈತರು ಈ ಸಮಿತಿಯನ್ನು ತಿರಸ್ಕರಿಸಿದ್ದಾರೆ. ಈಗ ನಾವು ಒಪ್ಪಲ್ಲ, ಈ ಸಮಿತಿ ನಮಗೆ ಬೇಕಿಲ್ಲ ಅಂದಿದ್ದಾರೆ. ಕಾನೂನು ವಾಪಸ್ ತಗೊಳ್ಳೋವರೆಗೂ ನಾವು ಆ ಜಾಗ ಬಿಡಲ್ಲ ಅಂತಂದಿದ್ದಾರೆ. ಹಾಗಾಗಿ ಮುಂದೇನಾಗತ್ತೆ ಇದು ಗೊತ್ತಿಲ್ಲ ಯಾರಿಗೂ, ಯಾವ ರೂಪವನ್ನು ಇದು ಪಡೆಯುತ್ತೆ ಏನು ಅಂತ. ಇಂಥ ಮಾತುಗಳನ್ನೆಲ್ಲ ನಾವು ಕೇಳೋಕ್ಕಾಗಲ್ಲ. ಕಾಯ್ದೆ ರದ್ದುಪಡಿಸ್ಬೇಕಷ್ಟೇ ಅಂತ, ದಾಟ್ಸ್ ಎ ಪ್ರಾಬ್ಲಮ್. ಇವಾಗ ಇಲ್ಲಿ ರದ್ದುಪಡಿಸ್ಬೇಕು ಅಂತ ಅವ್ರು ರದ್ದುಪಡಿಸೋಕ್ಕಾಗಲ್ಲ ಅಂತ. ಹಾಗಾದ್ರೆ ಮುಂದಕ್ಕೇನು ಯಾರಿಗೂ ಗೊತ್ತಿಲ್ಲ ಈಗ ಸದ್ಯಕ್ಕೆ. ರೈತರು ತಡೆಯಾಜ್ಞೆ ಏನೋ ಸರಿ, ಆದರೆ ನಮ್ಗೆ ತಡೆಯಾಜ್ಞೆ ಅಲ್ಲ ಬೇಕಿತ್ತು, ವಾಪಸ್ಸೇ ಬೇಕಾಗಿರೋದು. ಹಂಗಾಗಿ ಕಾಯ್ದೆ ರದ್ದಾಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಅವ್ರು ಅಂದಿದ್ದಾರೆ. ಇದಂತೂ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಇಲ್ಲ. ಮುಂದೆ ಹೊಸ ರೂಪಗಳನ್ನು ಪಡೆಯುತ್ತಾ ಗೊತ್ತಿಲ್ಲ. ಬಟ್ ಅವ್ರು ತಡೆ ಕೋರಿರೋದನ್ನ ಸ್ವಾಗತ ಮಾಡ್ತೀವಿ. ತಡೆ ಕೋರಿರಲಿಲ್ಲ ಅಲ್ಲ, ತಡೆ ಕೊಟ್ಟಿರೋದನ್ನ ಸ್ವಾಗತ ಮಾಡ್ತಾ ಇದೀವಿ ನಾವು. ಬಟ್ ನಾವು ಸಮಿತಿ ಅಭಿಪ್ರಾಯಗಳಿಗೆ ತಲೆಬಾಗ, ನಾವು ಸಮಿತಿಗೆ ಹೋಗಲ್ಲ ಅಂತ, ನಮಗೆ ಸಮಿತಿ ಬೇಡ ಅಂತ. ಈಗಾಗಲೇ ಒಂದು ಗಲಾಟೆ ಸ್ಟಾರ್ಟ್ ಆಗಿದೆ. ಆ ಸಮಿತಿಲಿರೋ 3 ಜನ ಸರ್ಕಾರದ ಪರವಾಗಿರುವಂಥವ್ರು, ನಾವ್ಯಾಕೆ ಹೋಗ್ತೀವಿ ಆ ಸಮಿತಿ ಹತ್ರಕ್ಕೆ ಅಂತ ಒಂದು ಗಲಾಟೆ. ಇನ್ನೊಂದು ಕಡೆ ಕಾಂಗ್ರೆಸ್ ಒಂದು ಸ್ವಲ್ಪ ತನಗೆ ಬೇಕಾದ ಲಾಭಗಳನ್ನು ಅದು ಪಡ್ಕೋತಾ ಇದೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಹಾಕ್ಬಿಟ್ಟು ಇದೆಲ್ಲ ವಾಪಸ್ ಆಗೋವರೆಗೂ ಹೋರಾಟ ನಿಲ್ಲಬಾರ್ದು ಅಂತ ಅವ್ರು ಬೇರೆ ಇಟ್ಟಿದ್ದಾರೆ. ಈಗ ಇಟ್ಟಂಗೆ ಇಡ್ತಾರೆ, ಅವ್ರ ಲಾಭ ಆಗ್ಬೇಕು. ಮತ್ತೆ ಈಗ ಇವ್ರು ಹೇಳಿದ್ದನ್ನೆಲ್ಲ ಬೇರೆಯವ್ರು ಕೇಳಬೇಕು ಅಂದ್ರೆ ಬೇರೆಯವ್ರು ಹೇಳಿದ್ದು ಇವ್ರು ಕೇಳಿಸ್ಕೋಬೇಕಲ್ಲ ಸರಿ. ಹಾಗಾಗಿ ಗೋಜಲ ಕೂತಿದೆ. ಇದು ಮುಂದಕ್ಕೆ ಹೆಂಗೆ ಹೋಗುತ್ತೆ ಯಾವನಿಗೂ ಗೊತ್ತಿಲ್ಲ. ಇನ್ನು ದೆಹಲಿ ಗಡಿಯಲ್ಲಿ ನಡೀತಾ ಇರುವಂತಹ ಕೃಷಿಕರ ಹೋರಾಟದ ಹಿಂದೆ ಖಲಿಸ್ತಾನ್ನ ಪ್ರತ್ಯೇಕತಾವಾದಿಗಳ ಪಾತ್ರವಿದೆ ಅಂತ ಆರೋಪ ಕೇಳಿಬಂದಿದೆ. ಸ್ವತಃ ಕೇಂದ್ರ ಸರ್ಕಾರವೇ ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನ ಸಹ ಕೊಟ್ಟಿದೆ. ಹಾಗಿದ್ರೆ ಈ ಬಗ್ಗೆ ನಾಳೆ ವಿವರವಾದಂತಹ ಅಫಿಡವಿಟ್ ಸಲ್ಲಿಸಿ ಅಂತ ಕೇಂದ್ರಕ್ಕೆ ಕೋರ್ಟ್ ಸಹ ಸೂಚನೆ ಕೊಟ್ಟಿದೆ. ನೋಡೋಣ, ಅದು ಅಫಿಡವಿಟ್ ಕೊಡ್ಲಿ, ಅವರು ಯಾರ್ಯಾರಿದ್ದಾರೆ ಅಂತ ಕಂಡು ಹಿಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಿ.
ಅಕ್ರಮ Action ಆಗಿದ್ರೆ ತಗೊಳ್ಬೇಕಷ್ಟೇ. ಅಲ್ವಾ, ಬೇರೆ ದಾರಿ ಏನು ಇದಾರೆ ಅಂತ ಗೊತ್ತಿದ್ರೆ ಅರೆಸ್ಟ್ ಆಗಬೇಕು. ಪ್ರೂವ್ ಆಗಬೇಕು. ಹಿಂದೆಂದೂ ಅಮೆರಿಕದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣವಾಗಿರಲಿಲ್ಲ. ಅವತ್ತಿನ ದಿನ ಕ್ಯಾಪಿಟಲ್ ಭವನದ ಮುಂದೆ ನಡೆದಂಥ ಹಿಂಸಾಚಾರಕ್ಕೆ ಗೊತ್ತಾಯಿತು. ಈಗ ಅಲ್ಲಿಯ ಜನಪ್ರತಿನಿಧಿಗಳ ಸಭೆ ಇನ್ನೊಮ್ಮೆ ಮಹಾಭಿಯೋಗ ಅಂದರೆ ಇಂಪೀಚ್ಮೆಂಟ್ನ ಅಲ್ಲಿಯ ಅಧ್ಯಕ್ಷರ ಮೇಲೆ ಪ್ರಾರಂಭ ಮಾಡಿದೆ. ಈ ಮೂಲಕ ಅವ್ರನ್ನ ಮುಂದೆ ಎಂದೂ ಚುನಾವಣೆಗೆ ನಿಲ್ಲದಂತೆ ಮಾಡುವುದು ಕೂಡ ಅವರ ತಂತ್ರದ ಒಂದು ಭಾಗ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾಳೆ ಏನೋ ವೋಟಿಂಗ್ ಆಗ್ಬೋದು ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಈ ಮಧ್ಯೆ ಹೊಸ ಅಧ್ಯಕ್ಷರಾಗಿ ಬರಬೇಕಾಗಿರೋ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಇವ್ರದ್ದು ಆ ಕಾರ್ಯಕ್ರಮದ ದಿನ ಇಡೀ ಅಮೆರಿಕದ ಎಲ್ಲ ರಾಜ್ಯಗಳಲ್ಲಿ ಮತ್ತು ವಾಷಿಂಗ್ಟನ್ ರಾಜಧಾನಿನಲ್ಲಿ ವಿಪರೀತ ಹಿಂಸೆ ಆಗಬಹುದು, ಅಂದರೆ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡಂತಹ ಹಿಂಸೆ ಆಗಬಹುದು ಅಂತ ಅಲ್ಲಿಯ FBI ವಾರ್ನಿಂಗನ್ನು ಕೊಟ್ಟಿದೆ. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅದು ವಾರ್ನಿಂಗನ್ನು ಇಶ್ಯೂ ಮಾಡಿದೆ. ಹಾಗಾಗಿ ಈಗ ವಾಷಿಂಗ್ಟನ್ನಲ್ಲಿ ಎಮರ್ಜೆನ್ಸಿನ ಹಾಕ್ಕೊಂಡಿದ್ದಾರೆ. 15,000 ನ್ಯಾಷನಲ್ ಗಾರ್ಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಬಂದೋಬಸ್ತನ್ನು ಮಾಡ್ಕೋತಾ ಇದ್ದಾರೆ. ಆದರೆ ಅದು ಎಲ್ಲಿಗೆ ತಡೆಯಲ್ವೋ ಯಾರಿಗೂ ಗೊತ್ತಿಲ್ಲ. ಈ ಮಧ್ಯೆ ಟ್ವಿಟರ್ನ ಶಾಶ್ವತವಾಗಿ ನಿರ್ಬಂಧ ಮಾಡ್ತು. ಟ್ರಂಪ್ನ ಹಂಗೆ ಒಂದು $5 ಬಿಲಿಯನ್ ಲಾಸ್ ಆಗಿದೆಯಂತೆ. ಈ ಮಧ್ಯೆ ಟ್ರಂಪ್ ಸಪೋರ್ಟರ್ಗಳು ಯಾರ್ಯಾರಿದ್ದಾರೆ ಅವ್ರನ್ನ ಬ್ಯಾನ್ ಮಾಡಿದ್ರು, ಯಾವ್ಯಾವುದೋ ಕೆಲವು ಆ್ಯಪ್ಗಳನ್ನು ಅಂತೇಳಿ ಹೊಸ ಹುಡುಕೊಂಡು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಒಂದು ದೊಡ್ಡ ಸಂಘರ್ಷಕ್ಕೆ ಅಮೆರಿಕ ತಯಾರಿ ಆಗ್ತಿದೆಯೇನೋ ಎಂಬಂತಹ ಅತ್ಯಂತ ದ್ವೇಷಮಯ ವಾತಾವರಣ ಈಗ ಅಲ್ಲಿದೆ. ಹೆಂಗೆ ಡಬ್ಬನತ್ತೋ ಅಥವಾ ಪುಸ್ ಅಂತ ಹಂಗೆ ಆಗತ್ತೋ ಗೊತ್ತಿಲ್ಲ ಯಾರಿಗೂ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತಿದೆ. ಸಂಬಂಧ ಹಿನ್ನೆಲೆಯಲ್ಲಿ ಇಂದು ಹೆಬ್ಬಾಳದ ಬಳಿರುವಂತಹ ಸಿಬಿಐ ಕಚೇರಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರು. ಮಧ್ಯಾಹ್ನ 12:45ಕ್ಕೆ ದಾಖಲೆ ಸಮೇತವಾಗಿ ಕಚೇರಿಗೆ ಎಂಟ್ರಿ ಕೊಟ್ಟರು. 1:30ಕ್ಕೆ ಅಲ್ಲಿಂದ ಎಕ್ಸಿಟ್ ಆದರು. ಮಾಧ್ಯಮಗಳ ಜೊತೆಗೆ ಯಾವುದೇ ಮಾತನಾಡದೆ ಕೈ ಮುಗಿದು ಅಲ್ಲಿಂದ ನಿರ್ಗಮಿಸಿದ್ದಾರೆ. ಇದಕ್ಕೂ ಮುನ್ನ ತಮ್ಮ ವಕೀಲರು, ಆಡಿಟರ್ಗಳ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದು ಕಂಡುಬಂತು. ನಶೆನಂಟು ಪ್ರಕರಣದಕ್ಕೆ ಒಂದು ಟ್ವಿಸ್ಟ್. ಇಷ್ಟು ದಿನ ತಲೆಮರೆಸಿಕೊಂಡಿದ್ದಾಗಲೇ ನಾನು ಹೇಳಿದ್ನಲ್ಲ, ಬಿಲದಲ್ಲಿ ಅಡಗಿಕೊಂಡಿದ್ದ ವೀರ ಅಂತ. 6ನೇ ಆರೋಪಿ ಆದಿತ್ಯ ಆಳ್ವಾನ CCB ಪೊಲೀಸರು ಕೊನೆಗೂ ಹೊಗೆ ಹಾಕಿ ಬಿಲದಿಂದ ಹೊರಕ್ಕೆ ತಂದು ಕರೆದುಕೊಂಡು ಬಂದಿದ್ದಾರೆ. ಹ್ಞೂ ರೀ, ನಮ್ಮ ಕಡೆಯಲ್ಲ ಬಿಲ್ದೊಳಗಡೆ ಯಾವ ವರ್ಷ ಕಂಡಿದ್ರು ಹೊಗೆ ಹಾಕ್ಬಿಡ್ತಾರೆ, ಅವಾಗ ಆಚೆ ಬರುತ್ತೆ ಅಂತ. ಕಳೆದ 3.5 ತಿಂಗಳಿಂದ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಆದಿತ್ಯ ಆಳ್ವನ ನಿನ್ನೆ ರಾತ್ರಿ ಚೆನ್ನೈ ಸಮೀಪದ ಕಣತ್ತೂರು ವ್ಯಾಪ್ತಿಯ ರೆಸಾರ್ಟ್ ಒಂದರಲ್ಲಿ CCB ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. 7 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡ್ರು. ಸೆಪ್ಟೆಂಬರ್ 4ರಂದು ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಅವರ ವಿರುದ್ಧ FIR ಆಗಿತ್ತು. ಈಗ ಬಂಧನದೊಂದಿಗೆ ಬಂಧಿತರ ಸಂಖ್ಯೆ 17ಕ್ಕೆ ಏರಿಕೆ ಆಗಿದೆ. ಆದರೆ ಅವ್ರು ಹೇಳ್ತಿದ್ದಾರಂತೆ, ನನಗೂ ಈ ಡ್ರಗ್ದಕ್ಕೂ ಸಂಬಂಧನೇ ಇಲ್ಲ, ಏನುವೆ ನನಗೇನು ಗೊತ್ತಿಲ್ಲ ಇದು. ಮತ್ತು ಯಾಕಪ್ಪ ಓಡೋದೆ? ಎಷ್ಟೊಂದು ಜನ ಈಗ ಸಂಬಂಧ ಇದೆ ಅಂತ ಟಿವಿಲೆಲ್ಲ ಬಂದವರು ಹೋಗಲ್ಲ, ಕೊಡ್ಲಿಲ್ವಾ ರಿಪ್ಲೈ? ಎಷ್ಟೊಂದು ಜನ ಹೋಗಿರ್ಲಿಲ್ವಾ? ಫಿಲಮ್ನವರು, ಟಿವಿನವರು, ಅವರು ಇವರೆಲ್ಲ ಹೋಗ್ಲಿಲ್ವಾ? ಅಲ್ಲಿ ಕೇಳಿದಕ್ಕೆ ಉತ್ತರ ಕೊಡ್ತೀವಿ, ಇನ್ನೊಂದ್ಸರಿ ಕರೆದ್ರ ಬರ್ತೀವಿ ಅಂತಂದ್ರು. ಏನು ಮಾಡದೇ ಇದ್ದವರೇ ಏನು ಸಂಬಂಧನೇ ಇಲ್ಲದೆ ಇರೋರು. CCB ಪೊಲೀಸರು ಹೇಳ್ತೀನಿ, ಎಷ್ಟು ಮೋಸ ಅಲ್ಲ? ಇಷ್ಟೊಂದು ಟೈಮ್ ತಗೊಂಡ್ರು ಅಲ್ಲ, ಪಾಪ ಅವ್ರನ್ನ ಸುಮ್ಮನೆ ಮಾಡಿ ಅವ್ರನ್ನ ಎದುರಿಸ್ಬಿಟ್ರು. ಇಷ್ಟು ದಿನ ಎಷ್ಟು ಎದುರ್ಕೊಂಬಿಟ್ರೋ ಏನೋ. ಮತ್ತಿನ್ನೇನು ಹೇಳೋದು, ಯಾರು ಔಸ್ಕೋತಾರ ಹಂಗೋಗಿ 4 ತಿಂಗಳು ಆಂಟಿಸಿಪೇಟರಿ ಬೇಲ್ಗೆಲ್ಲ ಮಾಡ್ಕೊಂಡು ಕಷ್ಟಪಟ್ಕೊಂಡ್ರು. ಎಷ್ಟೋ ಜನ ಇದ್ರಪ್ಪ. ಏನೋ ಒಟ್ಟಲ್ಲಿ ನೋಡೋಣ, ಪ್ರೂವ್ ಆಗ್ಬೇಕಲ್ಲ ಕೇಸು. ಎಸ್, ಸಿರಾ ಉಪಚುನಾವಣೆ ಮುಗಿದು ಭರ್ತಿ 2 ತಿಂಗಳು ಆಗ್ತಾ ಬಂತು. ಫಲಿತಾಂಶ ಬಂದ 3 ವಾರಕ್ಕೇನೆ ಅವರು ಸರ್ಕಾರ ಕೊಟ್ಟ ಮಾತಿನಂತೆ ಮದಲೂರು ಕೆರೆಗೆ ಹೇಮಾವತಿ ನೀರನ್ನ ಹರಿಸಿದ್ರು. ಆದ್ರೆ ಈಗ ಏನಾಯ್ತು ಏನೋ, 2 ದಿನದಿಂದ ನೀರು ಇದ್ದಕ್ಕಿದ್ದಂತೆ ಸ್ಟಾಪ್ ಆಗಿದೆ. ಇದೀಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ತರಾಟಿಗೆ ಯಾಕಪ್ಪ ತಗೋಬೇಕು? ಸರ್ ಬಿಡಿ, ಮತ್ತೆ ಈಗ ಬಿಡ್ತೀನಿ ಅಂದಿದ್ರೆ ಬಿಟ್ಬಿಟ್ಟು ಸುಮ್ಮನೆ. ನನ್ನ ಏನ್ ಕೇಳಿದ್ರಿ? ಅಧಿಕಾರ ಕೊಡ್ತೀವಿ ಅಂತ ಹೇಳಿದ್ವಿ, ಎಷ್ಟು ದಿನ ಅಂತ ಹೇಳಿದ್ರ ಸರ್ ಅಂತ ಕೇಳಿದ್ರೋ ಇಲ್ವಾ? ಹೌದು. ನೀರು ಬಿಡ್ತೀವಿ ಅಂತ ಹೇಳಿದ್ವಿ, ಇಷ್ಟೇ ಬಿಡ್ತೀವಿ ಅಂತ ಹೇಳಿದ್ವಾ? ಹೇಳಿದ್ವಾ ನಾವೇನಾರು? ಇಲ್ವಲ್ಲ. ಮತ್ತೆ ನಂಬರ್ 1, ನಂಬರ್ 2, ಈಗ ತಕ್ಷಣಕ್ಕೆ ಇಷ್ಟು ಬಿಟ್ಕೊಂಡಿದೀವಿ, ಸ್ವಲ್ಪ ಗಂಟ್ಲು ಒದ್ದೆ ಮಾಡ್ಕೊಳ್ಳಿ ಬೇಕಿದ್ರೆ. ಇನ್ನು 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ, ಆಗ ಬಿಕ್ಕಳಿಕೆ ಬಂದ್ರು ಬಾಟ್ಲುಗಟ್ಲೆ ಕುಡ್ಕೊಳ್ಳಂಗೆ ಮತ್ತೆ ಬಿಡ್ತೀವಿ ನೀರಾಗ. ಬೇಕಲ್ಲ ಇವ್ರಿಗೆ ಅಧಿಕಾರ, ಮತ್ತೆ ಬಿಟ್ರಾಯ್ತು. ಅಷ್ಟೇ ಹಂಗಿರ್ಬೇಕು ಲೆಕ್ಕಾಚಾರ. ಜನ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಅದನ್ನ ಶಿರಾಕ್ಷಿತ್ರದ ಜನ ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು. ಯಾರೋ ಒಬ್ರು ನೀರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು. ಬೆಂಗಳೂರು ಬಸವನಗುಡಿಯ ರಾಮಕೃಷ್ಣಾಶ್ರಮದ ಹಿರಿಯ ಸ್ವಾಮೀಜಿ 91 ವರ್ಷದ ಹರ್ಷಾನಂದಜಿ ಮಹಾರಾಜ್ ಅವರು ಇವತ್ತು ಮಧ್ಯಾಹ್ನ 1 ಗಂಟೆಗೆ ದೇಹತ್ಯಾಗ ಮಾಡಿದ್ದಾರೆ. ಹರ್ಷಾನಂದಿ ಮಹಾರಾಜ್ ಅವರ ಅಗಲಿಕೆಯಿಂದ ಅಪಾರ ಸಂಖ್ಯೆಯ ಭಕ್ತರು ಕಂಬನಿ ಮಿಡಿದಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ 12 ಗಂಟೆಯವರೆಗೆ ಹರ್ಷಾನಂದರ ಪಾರ್ಥಿವ ಶರೀರನ ಅಂತಿಮ ದರ್ಶನಕ್ಕೆ ರಾಮಕೃಷ್ಣಾಶ್ರಮದಲ್ಲಿ ಇಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಚಾಮರಾಜಪೇಟೆಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ.
ಹಿಂದೂ ಧರ್ಮದ ಮೇರು ಗ್ರಂಥವಾದ ದಿ ಕನ್ಸೈಸಸ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಅನ್ನು ಸುಮಾರು 26 ವರ್ಷಗಳ ಕಾಲ ಅವರು ರಚನೆ ಮಾಡಿದ್ರು. ಇವತ್ತು ಹಲವು ಕೃತಿಗಳಿಗೆ ಅದೊಂದು ಆಧಾರ. ಆಧ್ಯಾತ್ಮದ ಬಗ್ಗೆ ಹಲವಾರು ಕೃತಿ ರಚಿಸಿದ್ದಾರೆ. ಅದಷ್ಟೇ ಅಲ್ಲ, ಅವರ ಜೀವನದಲ್ಲಿ ಇದೆರಡನ್ನು ಹೇಳಿಬಿಟ್ರೆ ಅದಕ್ಕಿಂತ ಅವ್ರಿಗೆ ಮಾಡೋ ಮೋಸ ಇನ್ನೊಂದಿಲ್ಲ. ನಾವು ಖಾಸಗಿ ಬಹಳ ದೊಡ್ಡ ಜೀವ. ಮೈಸೂರಿನಲ್ಲಿ ಅವರು ಇದ್ದರು ಆಶ್ರಮದಲ್ಲಿ. ಒಂದು ರೀತಿ ಸಮಕಾಲೀನ ರೀತಿ ಕೆಲಸ ಮಾಡ್ತಿದ್ರು ಎಲ್ಲರೂ. ವಿತ್ ಮೋಹಾನಂದರು, ಹರ್ಷಾನಂದರು, ಸುರೇಶ್ವರಾನಂದರು, ಜಗದಾತ್ಮಾನಂದರು. ಜಗದಾತ್ಮಾನಂದರು ಮತ್ತು ಹರ್ಷಾನಂದರು ಒಂದು ರೀತಿ ಜೋಡಿ. ಹರ್ಷಾನಂದರು ಹಾರ್ಮೋನಿಯಂ ಹಿಡ್ಕೊಂಡು ಹಾಡಿದ್ರೆ ಅದಕ್ಕೆ ವಿವರಗಳನ್ನು ಜಗದಾತ್ಮಾನಂದರು ಕೊಡ್ತಾಯಿದ್ರು. ಸುರೇಶ್ವರಾನಂದರು ಆ ಸಮಯದಲ್ಲಿ ವಿದ್ಯಾಶಾಲೆಗೆ ಪ್ರಾಂಶುಪಾಲರಾಗಿದ್ದರು. ವಿತ್ ಮೋಹನಂದರು ರಿಮ್ಸೆ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಮುಖ್ಯಸ್ಥರಾದರು. ನಾನು ತುಂಬ ಚಿಕ್ಕ ಹುಡುಗನಿಂದ ಹರ್ಷಾನಂದರನ್ನು ನೋಡಿದ್ದೀನಿ, ಅವ್ರ ಜೊತೆ ಹಾಡಿದ್ದೀನಿ, ಅವ್ರ ಜೊತೆ ಪ್ರಾರ್ಥನೆ ಮಾಡಿದ್ದೀನಿ. ಸಂಪೂರ್ಣ ರಾಮಾಯಣ ಅಂತ ಇಡೀ ರಾತ್ರಿ ಒಂದು ರಾಮಾಯಣದ ಕಾರ್ಯಕ್ರಮ ನಡೀತು ಆಶ್ರಮದಲ್ಲಿ ಒಂದು ಸರಿ. ಇಡೀ ರಾತ್ರಿ 260 ಅಡಿ ಅಗಲದ್ದು ಸ್ಟೇಜ್, ಅದು 3 ಸ್ಟೇಜ್ ನನಗಿನ್ನೂ ನೆನಪಿದೆ. ಅದರ ಒಂದು ಭಾಗದಲ್ಲಿ ನಾನು ಹಾಡಿದೆ. ಒಂದು ಪಾತ್ರದ ಇದನ್ನು ಹಾಡಿದ್ದಿದ್ದು ನಾನು. ಎಷ್ಟು ತಯಾರಿ ಕೊಡ್ತಿದ್ರು. ಒಂದು ದಿನಾನು ನನಗೆ ಬೇಕಾದಷ್ಟು ಹೇಳದೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿರ್ಬೋದು. ಆಶ್ರಮದಲ್ಲಿ ಬೆಳೀತಿದ್ದ ಹಣ್ಣುಗಳು ಒಂದಷ್ಟು ಯಾವ್ದಾದ್ರು ಒಣದ್ರಾಕ್ಷಿ, ಬಾದಾಮಿ, ಬತ್ತಾಸ್ ಅಂತ ಕೊಡ್ತಿದ್ರು ನಮಗೆಲ್ಲ. ಬತ್ತಾಸು ಅಂತ ನಾವು ಪ್ರಾರ್ಥನೆ ಮುಗಿಸಿ ಆಚೆ ಬರೋ ಟೈಮಲ್ಲಿ ಒಂದು ಹಿಡಿ ಬತ್ತಾಸು. ಆರತಿ ಅಂತ ಒಂದು ಸಣ್ಣ ಪ್ರಾರ್ಥನೆಯ ಪುಸ್ತಕ, ಅದನ್ನು ನನಗೆ ಕೊಟ್ಟಿದ್ದು ಇನ್ನೂ ಜ್ಞಾಪಕ ಇದೆ. ಗ್ರೇಟ್ ಸೋಲ್, ಅದ್ಭುತವಾದಂತಹ ಒಂದು ಜೀವ. ನಾನು ದೀರ್ಘಕಾಲ ಹುಡುಗ ಆದಾಗಲಿಂದ ನೋಡಿದ್ರಿಂದ, ಮತ್ತು ಆ ಬತ್ತಾಸ್ ಹಂಚೋ ಕಾರ್ಯನೆಲ್ಲ ನಮಗೆ ವಹಿಸಿದ್ದರಿಂದ, ಮತ್ತು ನಾನು ವಿವೇಕಾನಂದ ಯೂತ್ ಮೂಮೆಂಟಲ್ಲಿ ರಿಮ್ಸೆನಲ್ಲಿ ಇದ್ದಿದ್ದರಿಂದ ಇಟ್ಸ್ ಎ ರಿಯಲ್ ಲಾಸ್ ಅಷ್ಟೇ. ಇನ್ನು ಖಾಸಗಿ ಶಾಲೆಗಳು ವಿಧಿಸ್ತಾ ಇರುವಂತಹ ಹೆಚ್ಚುವರಿ ಶುಲ್ಕ ಖಂಡಿಸಿ ಹಲವು ಪೋಷಕರು ಶಿಕ್ಷಣ ಸಚಿವರ ಸುರೇಶ್ ಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟು ಪ್ರತಿಭಟನೆಯನ್ನು ಕೂಡ ನಡೆಸಿಕೊಂಡಿದ್ರು. ಈ ವೇಳೆ 3 ಪೋಷಕರನ್ನ ಬಲವಂತವಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂಬಂಧ ಶಿಕ್ಷಣ ಸಚಿವರು ಮಾತನಾಡ್ತಾ, ಖಾಸಗಿ ಶಾಲೆಗಳು ಟ್ಯೂಷನ್ ಶುಲ್ಕದ 30% ಬಿಟ್ಟುಕೊಡಲು ಮುಂದಾಗಿದೆ. ನಾಳೆ ನಾಡಿದ್ರಲ್ಲಿ ಇದನ್ನು ಅಧಿಕೃತವಾಗಿ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ.